ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾವೀಗ ನಮ್ಮ ಮನೆ ಹತ್ರ ಇರೋವಂಥ ಒಂದು ಪಾರ್ಕಿಗೆ ಬಂದಿದ್ದಾಯಿತು. ಏನಕ್ಕಪ್ಪ ಅಂದರೆ ವಾಕಿಂಗ್ ಮಾಡಲಿಕ್ಕೆ ಹೊತ್ತಾಗಿ ವಾಕಿಂಗಪ್ಪ. ನಮ್ಮದು ಇವಾಗ 6:30 ಆಗಿದೆ ಆಲ್ಮೋಸ್ಟ್. ನಿಮಗದನ್ನು ತೋರಿಸ್ತೀನಿ ನೋಡಿ. ಲೇಕ್ ಇದೆ ಮಣಿಪಾಲಲ್ಲಿ. ಇದು ತುಂಬಾ ಫೇಮಸ್ ಆಗಿರೋ ಅಂಥ ಪ್ಲೇಸಸ್ಸು ನೋಡಿ. ಅಲ್ಲಿ ಪ್ರಣಯ ಪಕ್ಷಿಗಳೆಲ್ಲ ಕೂತ್ಕೊಂಡಿರ್ತವೆ. ಡುಮ್ಮೆ, ಇದೆಲ್ಲ ಮೂನ್ಲೈಟಲ್ಲಿ ಹೆಂಗೆ ಕಾಣ್ಬೋದು ಡುಮ್ಮೆ ಅಲ್ವಾ? ಮಸ್ತಿದೆ. ನೀನು ಯಾವಾಗ ಬಂದಿದ್ದೀನಿ ನಿನಗೆ? ಮಸ್ತಿದೆ. ವಾಕಿಂಗ್ ಪಾತ್ ಎಲ್ಲ ಮಸ್ತಿದೆ ನೋಡು. ನಿಜ, ಬರೀ ಒಂದು ನನಗಿಂಥದ್ದೇ ಬೆಸ್ಟಪ್ಪ. ಹುಳ ಒಪ್ಪಡೆ ಇರ್ತವೆ, ಅಲ್ಲಿಗೆ ಬೇಕು ಸವಾಸ. ಭಾರಿ ಚೆನ್ನಾಗಿತ್ಕೊಂಡೊಮ್ಮೆ ಲೇಕೆಲ್ಲ. ಎಲ್ಲ ಫ್ಯಾಮ್ಲಿ ಎಲ್ಲ ಎಷ್ಟೊಂದು ಜನ ಬರ್ತಾರೆ. ಇದೆ ಮಾತ್ರ. ಐ ಲವ್ ಇಟ್ ದಿಸ್. ಕೆರೆ ಪಕ್ಕ ಇರೋ ಲೈಟಿಂಗ್ ಎಲ್ಲ ಇದೆ ಅಲ್ಲ. ಹಾಗೆ ಈವ್ನಿಂಗ್ ಟೈಮಲ್ಲಿ ಮಳೆ ಬರೋಕ್ಕೆ ಶುರುವಾಗಿತ್ತು. ಮಳೆ ತುಂಬ ಚೆನ್ನಾಗಿದೆ. ನೋಡಿ, ನಾನಿದು ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು ಫ್ರೆಂಚ್ ವಿಂಡೋ. ಫ್ರೆಂಚ್ ವಿಂಡೋ. ನನಗೆ ಈ ಥರದ್ದು ಮನೆ ಬೇಕು ನೆಕ್ಸ್ಟು ಅಂತ ನಾನು ಯಾವಾಗಲೂ ಅಂದ್ಕೊತಾ ಇದ್ದೆ. ಅದೇ ರೀತಿಯಾದಂಥ ನನಗೆ ಒಂದು ಮುದ್ದಾಗಿರೋ ಮನೆ ಸಿಕ್ಕಿದೆ. ಆ ಮನೆ ವಿಂಡೋ ಹೀಗೇನೆ ಬೆಳಕೆಲ್ಲ ಬರುತ್ತೆ. ಬಟ್ ನೈಟ್ ಟೈಮಲ್ಲಿ ಈಗ ನಾನು ತೆಗಿತಾ ಇರೋದ್ರಿಂದ ವಿಡಿಯೋ, ನಾಳೆ ಬೆಳಗ್ಗೆ ತೋರಿಸ್ತೀನಿ ನಾನು ನಿಮಗೆ. ಬೆಳಕು, ಅಯ್ಯಯ್ಯೋ ಮಳೆಯೋ ಮಳೆ. ಇದು ನೋಡಿ ನಮ್ಮನೆ ಬಾಲ್ಕನಿ. ನಮ್ಮನೆ ಬಾಲ್ಕನಿಯಿಂದ ಮಳೆ ನೋಡ್ತಾ ಕೂತಿದ್ದು ನೈಟ್ ಟೈಮಲ್ಲಿ. ನನಗೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಗೊತ್ತಾ? ಈ ಥರ ಮಳೆ ಬರಲಿಕ್ಕೆ ಶುರು ಆಗೇನೆ 15 ದಿನ ಆಗ್ತಾ ಬಂದಿದೆ ನನಗೀಗ. ಐ ಆಮ್ ಸೋ ಹ್ಯಾಪಿಯಾ, ಐ ಆಮ್ ಸೋ ಪ್ರೌಡ್ ಆಫ್ ಯು. ನೋಡಿ, ನಂಗೆ ಮಳೆ ಅಂದರೆ ತುಂಬ ಇಷ್ಟ ಅಂದ ತಕ್ಷಣ ಮಳೆ ತುಂಬಾ ಜೋರಾಗಿದ್ದು. ಲವ್ ಯು ಮೈ ಡಿಯರ್ ರೈನಿ, ಲವ್ ಯು. ನೋಡಿ, ಲವ್ ಯು ಅಂದ ತಕ್ಷಣ ಅಲ್ಲಿ ಮಿಂಚಾಗಿದ್ದು. ನಿಜ, ನನಗೆ ಯೂನಿವರ್ಸ್ ತುಂಬಾ ಹೆಲ್ಪ್ ಮಾಡಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನೀವು ಕೂಡ ಆ್ಯಕ್ಚುಲಿ ಬಿಲೀವ್ ಮಾಡಿ, ಯಾವುದಾದ್ರೂ ಒಂದನ್ನು ಇಷ್ಟಪಡ್ತಾ ಇದ್ದೀರಿ ಅಂದರೆ ಅದಕ್ಕೆ ನೀವು ಕೃತಜ್ಞತೆಯಿಂದ ಸಲ್ಲಿಸಿ ಮನಸ್ಪೂರ್ವಕವಾಗಿ.
ಕೊಟ್ಟೋರಿಗೆ ಈ ಹಾರಿಸೋದು, ಕೊಟ್ಟೋರ್ನೇ ನಿಲ್ಲಿಸೋದು ಬಿಟ್ಬಿಟ್ಟು ತಮ್ಮ ಕೆಲಸಗಳಲ್ಲಿ ತಾವು ತೊಡಗಿಸ್ಕೊಂಡು ತಮ್ಮ ಕಾಸಲ್ಲಿ ತಾವು ದುಡಿಮೆ ಮಾಡ್ಕೊಂಡು ಜೀವನ ಮಾಡೋದಲ್ಲಿರುತ್ತಲ್ಲ, ಆ ಸ್ವರ್ಗದಂಥ ಜೀವನ ಗುರು ಅದು. ನಿಜವಾಗ್ಲೂ ಹೇಳ್ತೀನಲ್ಲ, ಇನ್ನೊಬ್ರು ಹಂಗಲ್ಲಿ ಯಾವತ್ತೂ ಕೂಡ ಬದುಕಬೇಡಿ. ಮಳೆ 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 ನೋಡಿ, ಇದು ನನ್ನ ಮಗಳ ಸ್ಟಡಿ ರೂಮ್, ಸ್ಟಡಿ ಟೇಬಲ್. ಆ್ಯಕ್ಚುಲಿ ಈ ಥರ ಎಲ್ಲ ನನ್ನ ಚಿಕ್ಕ ಮಗಳು ಡೆಕೋರೇಷನ್ ಅವಳೇನೆ ಎಲ್ಲ ಮಾಡ್ಕೊಂಡಿದ್ದಾಳೆ. ನನ್ನ ಚಿಕ್ಕ ಮಗಳೀಗ 6th ಸ್ಟ್ಯಾಂಡರ್ಡ್. ಮುದ್ದು ಹುಲಿಯ 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 ಲೇ ಮಾತಾಡಲೇ. ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಹೇಳಪ್ಪ ನೀನು ಬಂಗ್ರೆ ಮಾತಾಡು. ಹಲೋ ಅನ್ನು. ಹಲೋ ಬಂಗಾರು, ಮುದ್ದುಗುಮ. ಇವಳು ವಿಡಿಯೋ ಆಫ್ ಮಾಡಿದ್ಮೇಲೆ ತುಂಬ ಮಾತಾಡ್ತಾಳೆ. ವಿಡಿಯೋ ಆನ್ ಮಾಡಿದಾಗ ಒಂದು ಮಾತು ಆಡಲ್ಲ ಅವಳು. ನಮ್ಮ ಪುಟಾಣಿಗೆ ಎಗ್ಗು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗಾದರೂ ಒಮ್ಮೊಮ್ಮೆ ಹೀಗೆಲ್ಲ ಎಗ್ ಮಾಡಿದಾಗೆಲ್ಲ ನಾವು ತಿನ್ನಿಸ್ತಾ ಇರ್ತೀವಿ. ಲೈಫಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನ ಎಂಜಾಯ್ ಮಾಡಿ, ನಿಜವಾಗ್ಲೂ ತುಂಬ ಹ್ಯಾಪಿಯಾಗಿರುತ್ತೆ. ನಿಮ್ಮನ್ನು ನೋಡಿ ಯಾರಾದರೂ ಜಲಸ್ ಪಟ್ಕೊಳ್ತಿದ್ರಂದರೆ ಬೇಟಾಕ್ತಿದ್ರು, ಅದು ಅವ್ರ ಕರ್ಮಗಳನ್ನ ಅವ್ರು ತೀರಿಸ್ಕೊಳ್ತಾರೆ ಅಲ್ವಾ. ಅಷ್ಟೇ, ನಮ್ಮನ್ನು ಜಲಸ್ ಪಡ್ತಾರೆ. ನಮ್ಮದೇ ಟಾಪಿಕ್ ತೊಗೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಪ್ರೌಡ್ ಫೀಲ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಹೆಸರು ಇಟ್ಕೊಂಡು ಅವ್ರು ಎಂಜಾಯ್ಮೆಂಟ್ ಮಾತ್ರ, ಕೊನೆಗೂ ನಿಮ್ಮ ಹೆಸರೇ ಬೇಕಾಯಿತು ಅಂತ ಏನಂತೀರಾ? ಅವ್ರು ತಾನೇ. ನೋಡಿ, ಮಳೆ ಸೌಂಡ್ ಕೇಳಿಸ್ತಾ ಇದೀನಾ? ನಮ್ಮ ರೂಮಿಂದು, ನಮ್ಮ ರೂಮ್ ಬಾಲ್ಕನಿ. ಇದು ನನ್ನ ಮಾಡು. ನನ್ನ ಫೇವ್ರೆಟ್ ಡ್ರೆಸ್ಸಸ್, ನನ್ನ ಫೇವ್ರೆಟ್ ಸ್ಯಾರೀಸ್ಗೆಲ್ಲ ಒಂದ್ಸಲ ಹೀಗೆ ವಿಡಿಯೋ ಮಾಡಿ ಹಾಕ್ತೀನಿ. ಏಕೆಂದರೆ ನಾನು ರೀಸೆಂಟಾಗಿ ಶಿಫ್ಟ್ ಆಗಿರೋದ್ರಿಂದ ತುಂಬಾ ಅವೇರ್ನೆಸ್ ಎಲ್ಲ ಮಾಡಿಟ್ಟಾಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ಹಾಯ್ ನೋಡಿ, ಇವಳು ನನ್ನ ಮುದ್ದು ಮಗಳು. ಇದು ನನ್ನ ಈಗಿನ ಪ್ರೆಸೆಂಟ್ ಓದ್ತಾ ಇರೋಂಥ ಬುಕ್ಕು, ಇಂತಿನಿನ್ನ ಪ್ರೀತಿಯ ಮಾನಸ ಅಂತ ಹೇಳಿ ಕಾದಂಬರಿ. ಇದನ್ನು ಈಶ್ವರನ್ನವರು ಬರೆದಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ. ಇದು ನೈಜ ಸ್ಟೋರಿ ಅಂತೆ, ನಿಜವಾಗ್ಲೂ ನಡೆದಿರೋ ಅಂಥ ಕತೆ ಅಂತ ಹೇಳಿದ್ದಾರೆ ಸ್ಟಾರ್ಟಿಂಗಲ್ಲೇ. ಮುನ್ನುಡಿಯಲ್ಲಿ ಈ ಕಥೆನೂ ಶುರುವಾಗಿದೆ. ಎರಡೂ ಪಾತ್ರಗಳದ್ದು ಪರಿಚಯ ಆಗಿದೆ, ಇಂಟ್ರೊಡಕ್ಷನ್ಸ್ ಆಗಿದೆ ನೋಡಿ. ಇದು ನನ್ನ ಇನ್ನೊಬ್ಬರು ಮಗಳ ವಿಂಡೋ ಸಿಟಿ ಅಂತ ಹೇಳಬಹುದು. ಅಲ್ಲಿ ಇದು ಶುರುವಾಗಿದೆ. ಈ ಕತೆ ಫುಲ್ ಓದಿದ ಮೇಲೆ ಸ್ವಲ್ಪ ಹೇಳ್ತೀನಿ ಅಷ್ಟೇ, ಜಾಸ್ತಿ ಎಲ್ಲ ಹೇಳೋಕ್ಕಾಗಲ್ಲ ಗುರು. ನೀವು ಕೂಡ ಬುಕ್ ಓದಬೇಕು. ಇವ್ರದ್ದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇದು ಇವ್ರದ್ದು ಈಶ್ವರ ಅವ್ರದ್ದು 2ನೇ ಬುಕ್ ಅಂತ. ಅವ್ರಿಗೆ ತುಂಬ ಕಾದಂಬರಿ ಮೇಲೆ ಇದಾಗ್ಬಿಟ್ಟು ಬರೆದಿರೋ ಅಂಥ ಬುಕ್ಸ್ಗಳಂತ ಹೇಳಿದ್ದಾರೆ. ಇವ್ರ ಫ್ರೆಂಡ್ ಒಬ್ಬರು ಯಾರೋ ಈ ಸ್ಟೋರಿ ಹೇಳಿದ್ದಂತೆ, ಬಟ್ ಕೆಲವೊಂದು ಪಾತ್ರಗಳಲ್ಲಿ ಹೆಸರುಗಳನ್ನ ಕೂಡ ಚೇಂಜ್ ಮಾಡಿದ್ದಾರೆ. ಆ ಸ್ಟೋರಿ ಮೇಲೆ, ಆ ಬೇಸ್ ಮೇಲೆ ಈ ಸ್ಟೋರಿಯನ್ನು ಶುರು ಮಾಡಿದ್ದಾರೆ. ಈ ಬುಕ್ಕಿಗೆ ಅವ್ರ ತಾಯಿ ಮತ್ತು ಅವರ ಅಕ್ಕನಿಗೆ ಅರ್ಪಣೆ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಮಾನಸ ಕ್ಯಾರೆಕ್ಟ್ರು ಮಾತ್ರ ವಂಡರ್ಫುಲ್ ಆಗಿದೆ. ಇನ್ನು ಹೋಗ್ತಾ ಇದೆ. ಈಗ ಒಂದು 31 ಪೇಜಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಈ ವಿಡಿಯೋ ಮುಂದೆ ಮತ್ತೆ ಹೇಳ್ತೀನಿ ಏನಾಗುತ್ತೆ, ಏನು ಕತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ನನ್ನ ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಮನಸ್ಪೂರ್ವಕವಾಗಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ. ಲವ್ ಯು. ಬಾಯ್.
ನೋಡಿ ನಮ್ಮನೆ ಬೆಕ್ಕು ಪುಟಾಣಿ ಮಗು ಥರ ನೋಡಿ ಎ ಸಿ ಹಾಕ್ಕೊಂಡು ಮಲ್ಕೊಂಡಿರೋದಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್. ನನ್ನ ಮುದ್ದು ಮಗನೇ, ಮುದ್ದು ಚಿನ್ನು ಚಲುವಣ್ಣ ಚಲುವಣ್ಣ.